ಪಿ ಯು ಸಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಒಂದು ಬೋರ್ಡ್ ಎಕ್ಸಾಮ್ಗೆ ಕೇಳಬಹುದಾಗಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಇದು ಫಿಕ್ಸ್ ಆಗಿ ಕೇಳುವಂಥ ಒಂದು ಪ್ರಶ್ನೆ ಇದ್ದು ಅದಕ್ಕೆ ನಾವು ಫಿಕ್ಸ್ಡ್ ಕ್ವಶನ್ ಅಂತ ಕೇಳ್ತೀವಿ. ಇದು ಪ್ರಶ್ನೆ ನಂಬರ್ 12. ಈ 12ನೇ ಪ್ರಶ್ನೆಯನ್ನು ಈ ರೀತಿಯಾಗಿ ಕೇಳ್ತಾರೆ. ಇದಕ್ಕೆ 2 ಅಂಕಗಳನ್ನು ಕೊಡಲಾಗುತ್ತೆ. ಇದು ಎಕ್ಸ್ಪ್ರೆಷನ್ ಅಂತ ಕೇಳ್ತೀವಿ. ಎಕ್ಸ್ಪ್ರೆಷನನ್ನು ಕೊಟ್ಟಿರ್ತಾರೆ. ಒಂದು ಪ್ರಶ್ನೆಗೆ 3 ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ. ಸರಿಯಾದದು 2ನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬಿಕೊಳ್ಬೇಕಾಗತ್ತೆ. ಮೊದಲ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನೀವು ಪಾಠವನ್ನು ಓದುವುದು ತುಂಬ ಒಳಿತು. ಈ ವಿಷಯನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಅಥವಾ ಎಲ್ಲಿ ಸರಿಯಾಗಿ ಎಕ್ಸ್ಪ್ರೆಷನನ್ನು ನೀವು ತುಂಬಬೇಕು ಅನ್ನೋದು ಗೊತ್ತಾಗಬೇಕಾಗಿದ್ದರೆ ನೀವು ಏನು ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ, ಪುಸ್ತಕವನ್ನು ಓದಬೇಕಾಗತ್ತೆ. ಕೆಲವು ಪರ್ಟಿಕ್ಯುಲರ್ ಚಾಪ್ಟರ್ಗಳನ್ನು ನೀವು ಓದ್ಕೋಬೇಕಾದಂಥ ಅನಿವಾರ್ಯತೆ ಇಲ್ಲಿರುತ್ತೆ. ಅದೇನೇ ಇರಲಿ, ಒಂದಿಷ್ಟು ಎಕ್ಸಾಂಪಲ್ಗಳನ್ನ ತಿಳ್ಕೊಳ್ಳೋಣ. ಇವು ಡೆಫಿನೆಟಾಗಿ ನಿಮ್ಮ ಎಕ್ಸಾಮ್ಗೆ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಒಂದನೇದು, Tendulkar is called the greatest of all times cricket player. He never from practice as a young cricketer. Due to his regular practice, he became dash in the game. ಇಲ್ಲಿ ನಮಗೆ ಕೊಟ್ಟಿರುವಂತಹ 3 ಆಪ್ಷನ್ ಇದೆ. ಮೊದಲ ಆಪ್ಷನ್ ಏನಪ್ಪ ಅಂದರೆ ವೆಲ್ ವರ್ಸ್ಡ್, ವ್ಯಾನಿಷ್ ಇಂಟು, ಶೆಡ್ ಅವೇ. ಇಲ್ಲಿ 3 ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನಲ್ಲಿ ನಾವು 2ನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಮೊದಲನೇ ಎಕ್ಸ್ಪ್ರೆಷನ್ ಯಾವುದು ಅಂತಂದರೆ ಹೀ ನೆವರ್ ಶೆಡ್ ಅವೇ ಅಂಥೇಳಿ, ಅಂದರೆ ಆತ ಎಂದಿಗೂ ಆ ಒಂದು ಪ್ರಾಕ್ಟೀಸನ್ನು ಬಿಟ್ಟು ಹೊರಗೆ ಹೋದವನಲ್ಲ ಅಂತ ಹೇಳ್ತಾರೆ. ಇನ್ನು 2ನೇದಾಗಿ ಬಂದಿರತಕ್ಕಂಥದ್ದು ಹೀ ಬಿಕೇಮ್ ವೆಲ್ ವರ್ಸ್ಡ್ ಇನ್ ದ ಗೇಮ್. ಈಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಒಂದು ಗೇಮ್ನಲ್ಲಿ ಅವರು ಸಾಕಷ್ಟು ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತಾರೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಇನ್ನು ಪ್ರಶ್ನೆ ನಂಬರ್ 2ನ್ನು ನೋಡೋಣ. ಅದಕ್ಕೆ ಸರಿಯಾದ ಉತ್ತರವನ್ನು ಸಹಿತ ಕೆಳಗಡೆ ಕೊಟ್ಟಿದ್ದೇನೆ. ಆ ಉತ್ತರವನ್ನು ಗಮನಿಸಿ ನೀವು. ಇನ್ನು 2ನೇ ಪ್ರಶ್ನೆ ನೋಡೋಣ. ಬೋರ್ಹೆಸ್ ಸೇಸ್ ದ್ಯಾಟ್ ಆಲ್ ಚಿಲ್ಡ್ರನ್ ಫೇಲ್ ಟು ಗಿವ್ ದೇರ್ ಮದರ್ ಹರ್ ಡಿಸರ್ವ್ಡ್ ಹ್ಯಾಪಿನೆಸ್ ಬಿಕಾಸ್ ದ ಮದರ್ ಈಸ್ ಡ್ಯಾಶ್, ಹವೆವರ್ ಇಟ್ ಡಸ್ ನಾಟ್ ಡ್ಯಾಶ್ ದೆಮ್ ಬಿಫೋರ್ ಹರ್ ಡೆತ್. ಕೊಟ್ಟಿರ್ತಕ್ಕಂಥ ಆಪ್ಷನನ್ನು ಗಮನಿಸ್ಕೊಳ್ಳೋಣ. ಒಂದನೇದು ಡೌನ್ ಆನ್, ಟೇಕನ್ ಫಾರ್ ಗ್ರಾಂಟೆಡ್, ಕೀಪ್ ಇನ್ ಮೈಂಡ್. 3 ಎಕ್ಸ್ಪ್ರೆಷನ್ನ ಕೊಡಲಾಗಿದೆ. ಸರಿಯಾದದನ್ನು 2ನ್ನು ಮಾತ್ರ ತುಂಬ್ಕೋಬೇಕು. ಒಂದು ಕ್ಷಣ ಆಲೋಚನೆ ಮಾಡಿ ವಿದ್ಯಾರ್ಥಿಗಳು, ಯಾವುದು ಸರಿಯಾಗತ್ತೆ ಅಂಥೇಳಿ. ನಾನು ಈಗ ಬಿಕಾಸ್ ದ ಮದರ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ಬೋದು, ಸರಿಯಾದ ಉತ್ತರವಾಗಿದೆ. 2ನೇದೇನಿದೆ ಅಂದರೆ ಇಟ್ ಡಸ್ ನಾಟ್ ಡೌನ್ ಆನ್ ದೆಮ್ ಬಿಫೋರ್ ಹರ್ ಡೆತ್ ಅಂತ ಹೇಳ್ತಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಲಾಗಿದೆ. ಮೊದಲನೇದು ಟೇಕನ್ ಫಾರ್ ಗ್ರಾಂಟೆಡ್, ಆಮೇಲೆ 2ನೇದು ಡೌನ್ ಆನ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. 3ನೇ ಪ್ರಶ್ನೆಯನ್ನು ನೋಡುವಂಥ ಸಮಯ ವಿದ್ಯಾರ್ಥಿಗಳೇ. ಇಫ್ ಎನಿ ಒನ್ ವಾಂಟ್ಸ್ ಟು ಅಚೀವ್ ಎನಿಥಿಂಗ್ ಇನ್ ಲೈಫ್, ಒನ್ ಹ್ಯಾಸ್ ಟು ಡ್ಯಾಶ್ ದ್ಯಾಟ್ ಇಟ್ ಆಲ್ವೇಸ್ ರಿಕ್ವೈರ್ಸ್ ಫೋಕಸ್ಡ್ ಹಾರ್ಡ್ ವರ್ಕ್ ಟು ಅಚೀವ್ ಇಟ್. ಒನ್ ಶುಡ್ ನಾಟ್ ಡ್ಯಾಶ್ ಎನಿ ಅಪರ್ಚುನಿಟಿ ದ್ಯಾಟ್ ಕಮ್ಸ್ ಆನ್ ದ ಮೈಂಡ್. ಇಲ್ಲಿ ಸೆಟ್ ಅ ಪ್ರೊಜೆಕ್ಟ್, ಥ್ರೋ ಅವೇ, ಕೀಪ್ ಇಟ್ ಇನ್ ಮೈಂಡ್. ಇಲ್ಲಿ 3 ಕೊಡಲಾಗಿದೆ, 3 ಎಕ್ಸ್ಪ್ರೆಷನ್ ಕೊಡಲಾಗಿದೆ. ಮೊದಲನೇ ಸರಿಯಾದ ಎಕ್ಸ್ಪ್ರೆಷನ್ ಯಾವುದು ಅಂತ ನೋಡೋಣ. ಇಫ್ ಎನಿ ಒನ್ ವಾಂಟ್ಸ್ ಟು ಅಚೀವ್ ಎನಿಥಿಂಗ್ ಇನ್ ಲೈಫ್, ಯಾರಾದರೂ ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಒನ್ ಹ್ಯಾಸ್ ಟು ಸೆಟ್ ಅ ಪ್ರೊಜೆಕ್ಟ್, ಸರಿಯಾಗಿರ್ತಕ್ಕಂಥದ್ದು. ಒಂದು ಸರಿಯಾದ ಪ್ರೊಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ದ್ಯಾಟ್ ಇಟ್ ಆಲ್ವೇಸ್ ರಿಕ್ವೈರ್ಸ್ ಫೋಕಸ್ಡ್ ಹಾರ್ಡ್ ವರ್ಕ್, ಆ ಒಂದು ಪ್ರೊಜೆಕ್ಟ್ ಮೇಲೆ ಸಾಕಷ್ಟು ಕೆಲಸ ಮಾಡಬೇಕಾಗತ್ತೆ, ಕಠಿಣ ಪರಿಶ್ರಮವನ್ನು ಮಾಡಬೇಕಾಗತ್ತೆ. ಒನ್ ಶುಡ್ ನಾಟ್ ಥ್ರೋ ಅವೇ, ಅಂದರೆ ಅದನ್ನು ಬಿಡೋ ಹಾಗಿರೋದಿಲ್ಲ. ಎನಿ ಅಪರ್ಚುನಿಟಿ ದ್ಯಾಟ್ ಕಮ್ಸ್ ಆನ್ ದ ವೇ, ಆ ಒಂದು ದಾರಿಯಲ್ಲಿ ಬರ್ತಕ್ಕಂಥ ಯಾವುದೇ ಅಪರ್ಚುನಿಟಿಯನ್ನು, ಅವಕಾಶವನ್ನು ನಾವು ತೆಗೆದು ಹಾಕೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು 3ನೇ ಪ್ರಶ್ನೆ ಬಂದುಬಿಟ್ಟು, ಇಲ್ಲಿ 3ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ, 3ನೇ ಉತ್ತರವನ್ನು ನೋಡ್ತಾ ಇದ್ದೇವೆ. ಮೊದಲನೇದು ಸೆಟ್ ಅ ಪ್ರೊಜೆಕ್ಟ್ ಅಂತ ಇದೆ, 2ನೇದು ಥ್ರೋ ಅವೇ ಅಂತ ಇದೆ. ಅದೇ ತೆರನಾಗಿ 4ನೆಯ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ದ ಪೊಲಿಟಿಷಿಯನ್ ಇನ್ ಅವರ್ ಸ್ಟ್ರೀಟ್ ಗಾಟ್ ಹೀಸ್ ಡಾಟರ್ ಮ್ಯಾರಿಡ್ ಆಫ್ ರೀಸೆಂಟ್ಲಿ. ಹಿ ಹ್ಯಾಡ್ ಇನ್ವೈಟೆಡ್, ಇಲ್ಲಿ
of our town, the people living in the street had to dash traffic jams till evening. ಸೊ ಇಲ್ಲಿ 3 ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಪುಟ್ ಅಪ್ ವಿತ್, ಆಲ್ ಆ್ಯಂಡ್ ಸನ್ರಿ, ಲೀವ್ಸ್ ಆ್ಯಂಡ್ ಬೌಂಡ್ಸ್. ಈ ರೀತಿಯಾಗಿ 4 ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಸರಿಯಾದ ಹೊಂದಾಣಿಕೆ ಯಾವುದು ಅಂದರೆ ಮೊದಲನೇದಾಗಿ ನಾವು ಆಲ್ ಆ್ಯಂಡ್ ಸನ್ರಿ ಹೇಳ್ಬೋದು. ಹಿ ಹ್ಯಾಡ್ ಇನ್ವೈಟೆಡ್ ಆಲ್ ಆ್ಯಂಡ್ ಸನ್ರಿ ಅಂದರೆ ಎಲ್ಲರನ್ನ ಅವರು ಆಹ್ವಾನ ಕೊಟ್ಟಿದ್ದರು, ಎಲ್ಲರಿಗೂ ಸಹಿತ ಅವರು ಮದುವೆಗೆ ಬರಮಾಡಿಕೊಂಡಿದ್ದರು. ದ ಪೀಪಲ್ ಲಿವಿಂಗ್ ಇನ್ ದ ಸ್ಟ್ರೀಟ್, ಆ ಒಂದು ಏನು ವಾಸವಾಗಿರ್ತಕ್ಕಂಥ ಜನ ಇದ್ದಾರೆ ಓಣಿಯಲ್ಲಿ, ಹ್ಯಾಡ್ ಟು ಪುಟ್ ಅಪ್ ವಿತ್ ದ ಟ್ರಾಫಿಕ್ ಜಾಮ್ಸ್ ಟಿಲ್ ಈವ್ನಿಂಗ್. ಸಾಯಂಕಾಲದವರೆಗೆ ಅವರು ಏನು ಮಾಡಬೇಕಾಗಿತ್ತು ಅಂತಂದರೆ ಈ ಒಂದು ಟ್ರಾಫಿಕ್ಕನ್ನು, ಸಂಚಾರ ದಟ್ಟಣೆಯನ್ನು ಅನುಭವಿಸಬೇಕಾಯಿತು ಅಂತ ಹೇಳ್ತಾರೆ. ಇನ್ನು 4ನೇ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ, ನೋಡ್ಕೊಳ್ಳಿ. ಆಲ್ ಆ್ಯಂಡ್ ಸನ್ರಿ ಆ್ಯಂಡ್ ಪುಟ್ ಅಪ್ ವಿತ್ ಸರಿಯಾದ ಉತ್ತರವಾಗಿದೆ. ಇನ್ನು ಬಂದಿರತಕ್ಕಂತಹ 4 ಪ್ರಶ್ನೆಗಳನ್ನು ನೋಡಿದ್ವಿ. 5ನೆಯ ಪ್ರಶ್ನೆ ಈ ರೀತಿಯಾಗಿದೆ. ದ ಪೇರೆಂಟ್ಸ್ ಡ್ರೀಮ್ ಆಫ್ ಮೇಕಿಂಗ್ ದರ್ ಚಿಲ್ಡ್ರನ್ ಎಂಜಿನಿಯರ್ಸ್ ಆರ್ ಡಾಕ್ಟರ್ಸ್. ಇವತ್ತು ಎಲ್ಲ ತಂದೆ ತಾಯಿಗಳು ಅಥವಾ ದಂಪತಿಗಳೇನು ಮಾಡ್ತಾರೆ ಅಂತಂದರೆ ತಮ್ಮ ಮಕ್ಕಳನ್ನು ಇಂಜಿನಿಯರ್ಸ್ ಮಾಡಬೇಕು, ಡಾಕ್ಟರ್ಸ್ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಚಿಲ್ಡ್ರನ್ ಲರ್ನ್ ಡ್ಯಾಶ್ ಅಂತ ಹೇಳ್ತಾರೆ ಆ್ಯಂಡ್ ಫೇಲ್ ಟು ಕ್ಲಿಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ದ ಪೇರೆಂಟ್ಸ್ ಫೈನಲಿ ರಿಯಲೈಸ್ ವಾಟ್ ದೇರ್ ಡ್ರೀಮ್. ಸೊ ಇಲ್ಲಿ ಮೊದಲನೇದಾಗಿ ಕಮ್ ಟು ಅಂತ ಇದೆ, ಬೈ ಹಾರ್ಟ್ ಅಂತ ಇದೆ, ಟೇಕ್ ರೆಫ್ಯೂಸ್ ಅಂತ ಇದೆ. ಇದರಲ್ಲಿ 2 ಎಕ್ಸ್ಪ್ರೆಷನ್ ತೊಗೋಬೇಕು. ಮೊದಲನೇ ಎಕ್ಸ್ಪ್ರೆಷನ್ ಯಾವುದಪ್ಪ ಅಂದರೆ ಚಿಲ್ಡ್ರನ್ ಲರ್ನ್ ಬೈ ಹಾರ್ಟ್. ಮಕ್ಕಳು ಹೇಗೆ ಕಲಿತಾರೆ ಅಂತಂದರೆ ಬೈ ಹಾರ್ಟ್ ಮೂಲಕ ಅಧ್ಯಯನ ಮಾಡ್ತಾರೆ. ಹಾಗೆ ಮಾಡಿದಾಗ ಮಕ್ಕಳು ಫೇಲ್ ಆಗ್ತಾರೆ, ಫೇಲ್ ಟು ಕ್ಲಿಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ದ ಪೇರೆಂಟ್ಸ್ ಫೈನಲಿ ರಿಯಲೈಸ್, ಪೇರೆಂಟ್ಸ್ಗೆ ಕೊನೆಯಾಗಿ ಗೊತ್ತಾಗುತ್ತೆ ವಾಟ್ ಚಿಲ್ಡ್ರನ್ ಡ್ರೀಮ್ಸ್ ಕಮ್ ಟು. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಅದರ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ, ಇದನ್ನು ನೋಡಿಕೊಳ್ಳಿ. ಇನ್ನೂ ಸುಮಾರು 5 ಪ್ರಶ್ನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇದು ಫಿಕ್ಸ್ಡ್ ಕ್ವಶನ್, ನಿಮಗೆ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆಯಾಗಿದ್ದು ಸರಿಯಾಗಿ 1 ಅಥವಾ 2 ಸತಿ ಇದನ್ನು ನೋಡ್ಕೋಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಈಗ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.